ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ನಾನು ಡೈಲಿ ರೂಟೀನ್ನ ತೋರಿಸ್ತಾ ಇದ್ದೀನಿ. 3:30ಗೆ ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ. ರೂಟೀನ್ ಸ್ಟಾರ್ಟಾಗಿ ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ದೇವ್ರ ಪೂಜೆ ಮಾಡೋದು ಒಂದು ಅಭ್ಯಾಸ. ಅದು ಆಷಾಢ ಆಗಿದೆ. ಆಷಾಢದಲ್ಲಿನೂ ಅಂದರೆ ಶುಕ್ರವಾರ ಮಂಗಳವಾರ ತುಂಬ ವಿಶೇಷವಾಗಿ ಪೂಜೆ ಮಾಡೋದು ಅಭ್ಯಾಸ. ಇವತ್ತು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ಈಚೆಗಡೆ ಕಾರ್ಪೆಟ್ನೆಲ್ಲ ಒಣಗಾಕಿದೆ, ಅದನ್ನು ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನನಗೇನು ಈಸಿಯಾಗೇನು ಈ ಥರ ಆಗಿರಲಿಲ್ಲ. ಅಂದರೆ ಬೆಳಗ್ಗೆ 3:30ಗೆ ಎದ್ದೇಳೋದು ಅದೆಲ್ಲ ನನಗೂ ತುಂಬಾ ಕಷ್ಟ ಇತ್ತು. ಒಂದು 2 ದಿವಸ ಅದು ಒಂದು ತಪ್ಪು ಮಾಡದೆ ಹೋದರೆ ಆರಾಮಾಗಿ ನಮಗೂ ಅಭ್ಯಾಸ ಆಗುತ್ತೆ. ಒಂದು 2 ದಿವಸ ನಮಗೆ ಕಷ್ಟ ಅನಿಸುತ್ತೆ. ಅಲಾರಾಮ್ ಇಟ್ಕೊಂಡು ಎದ್ದು ನೀವು ಫ್ರೆಶ್ಶಾಗಿ ಡೇನ ಸ್ಟಾರ್ಟ್ ಮಾಡಿ ನೋಡಿ. 2-3 ದಿವಸ ಆದಮೇಲೆ ನೀವೇ ಎದ್ದೇಳ್ತೀರ. ಅಲಾರಾಮೇ ಬೇಕಾಗಿಲ್ಲ, ಅದು ಬಾಡಿನೇ ಸೆಟ್ ಮಾಡ್ಕೊಳ್ಳುತ್ತೆ ಅಲಾರಾಮ್ನ. ಆ ಥರ ಒಂದು 3 ದಿವಸದವರೆಗೂ ಕಷ್ಟ ಆಗುತ್ತೆ. 2 ದಿವಸ ಕಷ್ಟ ಆಗಿರುತ್ತೆ, 3ನೇ ದಿವಸಕ್ಕೆ ಆರಾಮ ಅನಿಸುತ್ತೆ. ನನಗಂತೂ ಈ ರೊಟೀನ್ ಭಾಳ ಇಷ್ಟ ಆಗಿ ಆಲ್ರೆಡಿ ತುಂಬ ದಿವಸದಿಂದ ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಹಬ್ಬಗಳ ಟೈಮಲ್ಲಿ ನಾನು ಯಾವಾಗಲೂ ಮಾಡ್ತೀನಿ. ಈ ಟೈಮಲ್ಲಿ ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ನನಗೂ ಎದ್ದೇಳೋದು ಕಷ್ಟ ಆಗುತ್ತೆ. ಚಳಿ ಹುಟ್ಟೋಕ್ಕಿಂತ ಮುಂಚೆನೇ ಎದ್ದರೆ ಸ್ವಲ್ಪ ಚಳಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ನನಗೀಗ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ. 3:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆಲ್ಲ ರಂಗೋಲೆ ಇಟ್ಟು ಅದಕ್ಕೆ ಸ್ವಲ್ಪ ಹೂವೆಲ್ಲ ಇಟ್ಬಿಟ್ಟು ಒಂದು 20-30 ನಿಮಿಷ ಆಗುತ್ತೆ. ಸ್ವಲ್ಪ ವೀಡಿಯೋ ಮಾಡಿದ್ದೆಲ್ಲ ಸ್ವಲ್ಪ ಲೇಟಾಯಿತು. ಇಲ್ಲ ಅಂದಿದ್ರೆ ಇನ್ನೂ ಬೇಗ ಮುಗೀತಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ದೇವ್ರ ಮನೆ ಒಂದು ಎದ್ದು ಒರೆಸ್ಕೋತೀನಿ. ಅಂದರೆ ಒರೆಸಿಟ್ಟಿರ್ತೀನಿ. ಒಂದು ಸಲ ಸುಮ್ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋದು. ಹಾಗೆ ಮಾಡಬಾರ್ದು ಅಂತಾರಲ್ಲ, ಅದರಿಂದ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮಾಡ್ತೀನಿ. ನನಗೆ ತುಂಬ ಚೆನ್ನಾಗಿ ರಂಗೋಲೆ ಹಾಕೋಕ್ಕೆ ಬರಲ್ಲ. ನಾನು ಅದಕ್ಕೆ ಈ ಥರ ಅಚ್ಚುಗಳನ್ನ ತಂದಿಟ್ಕೊಂಡ್ಬಿಟ್ಟಿರ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ತುಂಬ ಇದೆ, ಅದಕ್ಕೆ ಅಂತಲೇ ಒಂದು ಬಾಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಪ್ರತಿ ದಿವಸನೂ ಬೇರೆ ಬೇರೆ ಹಚ್ಚನ್ನ ಇಟ್ಬಿಟ್ಟು ಸುಮ್ಮನೆ ಒಂದು ಟ್ಯಾಪ್ ಮಾಡಿದ್ರೆ ಸಾಕು, ನೀವು ಮುದ್ದಾಗಿ ಕಾಣೋವಂಥ ರಂಗೋಲಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಂಡ್ರಂತೂ ಅದು ಆ್ಯಕ್ಚುಲಿ ಒಳ್ಳೆಯದೂ ಕೂಡ. ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಅದು ಸಮೃದ್ಧಿ ಅಂತಲೂ ಕೂಡ ಹೇಳ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ ತುಂಬ ಮುದ್ದಾಗಿನೂ ಕೂಡ ಕಾಣುತ್ತೆ. ಸಾಯಂಕಾಲದವರೆಗೂ ಹಾಗೇ ಇರುತ್ತೆ. ನಾಳೆ ಬೆಳಗ್ಗೆ ನಾನು ಒರೆಸೋದು. ಏನಾದರೂ ಅಭಿನೋ ಓಡಾಡಿ ಏನಾದರೂ ಮಾಡಿದ್ರೆ ಒಂಚೂರು ಅಲ್ಗಾಡಿರುತ್ತೆ ಅಷ್ಟೇ, ಇಲ್ಲಾಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಂತ್ರ ಧ್ಯಾನ ಆ ಥರದ್ದು ಮಾಡ್ತೀನಿ. ಪೂಜೆ ಮಾಡಬೇಕಾದ್ರೆ ಹಾಗೆ ಪೂಜೆ ಮಾಡಬಾರ್ದಂತೆ. ಏನಾದರೂ ಸ್ತೋತ್ರ ಆ ಥರದ್ದು ಹಾಡು, ದೇವರಿಗೆ ದೀಪ ಹಚ್ಚಬೇಕಾದ್ರೆ ದೀಪದ ಹಾಡುಗಳನ್ನ ಹಾಡಿಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನನಗೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಶ್ಲೋಕಗಳೆಲ್ಲ ಬರೋದ್ರಿಂದ ನೋಡ್ಕೊಂಡೇನು ಹೇಳಲ್ಲ. ಕೆಲವೊಂದು ಈಗ್ಲೂ ಕಷ್ಟ ಅಂತ ಅನಿಸುತ್ತೆ, ಅದನ್ನು ನೋಡ್ಕೊಂಡು ಹೇಳ್ತೀನಿ. ದಿನನಿತ್ಯ ಪೂಜೆ ಮಾಡಬೇಕಾದ್ರೇ ನಿಮ್ಗೆ ಒಂದು ಶ್ಲೋಕದ ಬುಕ್ ಸಿಗುತ್ತೆ. ಅದರಲ್ಲಿ ಎಲ್ಲದೂ ಇರುತ್ತೆ. ಒಂದು 10 ನಿಮಿಷ ಆಗುತ್ತೆ ಅಷ್ಟೇ, ಎಲ್ಲದನ್ನೂ ಹೇಳ್ಬೋದು. ಹೇಳ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಬರೀ ಹಾಗೇ ಪೂಜೆ ಮಾಡಬಾರ್ದು. ಆದ್ದರಿಂದ ಒಂದು 10 ನಿಮಿಷ ಶ್ಲೋಕಗಳನ್ನೆಲ್ಲ ಹೇಳಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಪೂಜೆ ಅಂದರೆ ನಮ್ಮ ಮನೇಲಿ ನಾವು ಲಿಂಗಾಯಟ್ಸ್ ಆಗಿರೋದ್ರಿಂದ ಲಿಂಗು ಪೂಜೆ ಮಾಡೇ ಮಾಡ್ತೀವಿ. ಅದು ದೇವ್ರ ತಲೆ ಮೇಲೆ ನೀರು ಹಾಕಿ ಆಮೇಲೆ ಬೇರೆ ಕೆಲಸ ಮಾಡಬೇಕು ಅಂತ ಒಂದು ವಾಡಿಕೆ. ಆದ್ದರಿಂದ ಅದು ಲಿಂಗು ಪೂಜೆ ಸ್ವಲ್ಪ ಮಾಡ್ತೀವಿ. ಅದಾದಮೇಲಿಂದ ಯೋಗ ಸ್ಟಾರ್ಟ್ ಮಾಡ್ತೀನಿ. ಯೋಗ ಮಾಡದೇ ಇದ್ದರೆ ಮೇಂಟೈನ್ ಕಷ್ಟ ಆಗುತ್ತೆ. ಅಂದರೆ ಇವಾಗಂತೂ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅದರಿಂದ ಯೋಗ ಮೇಲೆ ನನಗಂತೂ ತುಂಬ ಇಂಟ್ರೆಸ್ಟು. ಒಂದು ಅರ್ಧ ಗಂಟೆ ಇಲ್ಲ ಅಂದರೆ 1 ಅವರ್ ಮಾಡ್ತೀನಿ. ಒಂದೊಂದು ದಿವಸ ಒಂದೊಂದು ಥರ, ಎಲ್ಲ ದಿವಸನೂ ಒಂದೇ ಥರನೇ ಮಾಡೋಕ್ಕಾಗಲ್ಲ. ಏನಾದರೂ ಕೆಲಸ ಜಾಸ್ತಿ ಮಾಡಿ ಹಿಂದಿನ ದಿವಸ ಏನಾದರೂ ಸ್ಟ್ರೈನ್ ಆಗಿದ್ರೆ ಒಂದು ಅರ್ಧ ಗಂಟೆ ಮಾತ್ರ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ 1 ಅವರ್ ಕೂಡ ಮಾಡ್ತೀನಿ. ಸಮ್ ಡೇಸ್ ಪೀರಿಯಡ್ಸ್ ಏನಾದರೂ ಇದ್ದರೆ ಬರೀ ಧ್ಯಾನ ಮಾತ್ರ ಮಾಡ್ತೀನಿ. ಆ ಟೈಮಲ್ಲಿ ಯೋಗ ಎಲ್ಲ ಮಾಡಬಾರ್ದು. ನಾನು ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಮಾಡ್ತೀನಿ.
ನನಗೆ ಬೆಂಡಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು 6 ತಿಂಗಳು ಬಿಟ್ಬಿಟ್ಟು ಮತ್ತೂ ಮಾಡಿದ್ರೂ ಅದೇ ರೀತಿ ಬೆಂಡಿಂಗ್ ಆಗುತ್ತೆ. ಅದು ಒಂದು ಗಾಡ್ ಗಿಫ್ಟ್ ಅಷ್ಟೇನೆ. ಬೆಂಡಿಂಗ್ಸ್ ಅಷ್ಟೊಂದು ಈಸಿಯಾಗಿ ಬೆಂಡಿಂಗ್ಸ್ ಆಗಲ್ಲ. ಆದರೆ ನನಗೆ ಈಸಿಯಾಗೇ ಬೆಂಡಿಂಗ್ಸ್ ಆಗುತ್ತೆ. ಅದರಿಂದ ಇದನ್ನು ಮಾತ್ರ ಬಿಡೋಕ್ಕೆ ಹೋಗಲ್ಲ. ಆದರೆ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಸೂರ್ಯ ನಮಸ್ಕಾರ ಲೂಸ್ನಿಂಗ್ ಎಕ್ಸಸೈಸ್ ಮಾತ್ರನೇ ಮಾಡೋಕ್ಕಾಗತ್ತೆ. ಬೆಂಡಿಂಗ್ಸ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಟೈಮೂ ಆಗೋಗಿರುತ್ತೆ, ಮತ್ತು ನನ್ನ ತಿಂಡಿ ಅದು ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಲ್ಲ, ಅದರಿಂದ ಬೇಗ ಬೇಗ ಮುಗಿಸ್ಕೋತಾ ಇರ್ತೀನಿ. ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ. ನಿಮಗೊಂದು ನಿಮ್ಮದೇ ಆದಂಥ ಒಂದು ಟೈಮ್ ಬೇಕು ಅಂದರೆ ನೋಡಿ, ಈ ಟೈಮು ನೀವು ಆರಾಮಾಗಿ ಪೂಜೆ ಮಾಡ್ಬೋದು, ಆರಾಮಾಗಿ ಯೋಗ ಮಾಡ್ಬೋದು, ಆರಾಮಾಗಿ ಒಂದು ಅರ್ಧ ಗಂಟೆ ಕುತ್ಕೋಬೋದು, ಆರಾಮಾಗಿ ನಿಧಾನಕ್ಕೆ ತಿಂಡಿಗಳನ್ನ ಮಾಡ್ಬೋದು. ಅದೊಂದು ನಿಮ್ಮ ಟೈಮು ಅಂತ ಸಿಗುತ್ತೆ. ನಾನು ಈ ಥರ ಚಿಕ್ಕ ಚಿಕ್ಕ ಗಿಡಗಳನ್ನ ಮನೇಲಿ ಹಾಕೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಗೆಣಸು ಬರುತ್ತಲ್ಲ, ಸಿಹಿಗೆಣಸು, ಅದರದ್ದು ಒಂದು ಗಡ್ಡೆ, ಅದು ಸ್ವಲ್ಪ ಡ್ರೈ ಥರ ಆಗಿತ್ತು. ಅದು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಅದು ಹಾಗೇ ಗಿಡ ಬೆಳ್ಕೊಂಡಿದೆ. ಅದಕ್ಕೆ ಸ್ವಲ್ಪ ನೀರು ಖಾಲಿ ಆಗಿತ್ತು, ನೀರು ಹಾಕ್ತಾಯಿದ್ದೀನಿ. ಆ ಥರದ್ದು ಪೂರ್ತಿ ಅಲ್ಲೆಲ್ಲ ಗಿಡಗಳನ್ನ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಸೀಮೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇರುವೆಗಳೆಲ್ಲ ಅದ್ರ ತುಂಬ ತುಂಬ್ಕೊಂಬಿಡ್ತಾ ಇದ್ವು. ಆದರೆ ಬೇಸಿಗೆ ಟೈಮಲ್ಲಿ ಏನಾಗುತ್ತೆ ಅಂದರೆ ಇರುವೆಗಳಿಗೆ ನೀರು ಎಲ್ಲೂ ಸಿಗಲ್ಲ. ಎಲ್ಲಿ ನೀರಿರುತ್ತೋ ಅದಕ್ಕೆ ಬಂದು ಅದರಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಅದನ್ನೆಲ್ಲ ಖಾಲಿ ಮಾಡಿಬಿಡಿದೆ. ಇವಾಗ ಸೀಗೆಣ್ಸು ತಂದಿದ್ನಲ್ಲ, ಅದನ್ನು ಇಟ್ಟಿದೆ. ತುಂಬ ಚೆನ್ನಾಗಿ ಗಿಡ ಬಂದಿತ್ತು. ಏನೂ ನೀವು ಮಾಡೋದೇ ಬೇಡ, ಸುಮ್ಮನೆ ನೀರಲ್ಲಿ ಇಟ್ಟರೆ ಸಾಕು, ನೀಟಾಗಿ ಬರುತ್ತೆ. ನಾನು ಹಿಂದಿನ ದಿವಸ ಎಲ್ಲ ಒರೆಸಿಟ್ಟಿರ್ತೀನಿ. ಒಂದು ಸತಿ ಒಲೆ ಹಚ್ಚಬೇಕಾದ್ರೆ ಒಂದು ಸತಿ ಒರೆಸ್ಬಿಟ್ಟು ಇಡೀ ಅದು ಇಟ್ಟರೆ ಆವಾಗ ಇದು ಒಳ್ಳೆಯದು ಅನ್ನೋ ಥರ. ಅಂದರೆ ಕ್ಲೀನಾಗಿರುತ್ತೆ, ಮೇಂಟೈನ್ ಅದು. ಯಾವಾಗಲೂ ಅಷ್ಟೇ ಒಲೆ ಹಚ್ಬೇಕಾದ್ರೆ ಒಂದು ಸತಿ ಒರೆಸ್ಬಿಟ್ಟಿಡೋದು. ಇದು ಒಂದು ಆ್ಯಕ್ಚುಲಿ ಕಾಯಿಲೆ. ಅದು ಎಲ್ಲ ಅಡುಗೆ ಆದಮೇಲೂ ಮಾಡ್ಬೋದು, ಆದ್ರೂ ಒರೆಸ್ಬಿಟ್ಟು ಇಡೋದು ಅದೊಂದು ರೂಢಿ ಆಗಿಬಿಡಿದೆ. ಒರೆಸೋದು ಇಡೋದು ಕ್ಲೀನಾಗೂ ಇರುತ್ತೆ, ಮೇಂಟೈನೂ ಮಾಡ್ದಂಗಾಗುತ್ತೆ. ನಾನು ಇವತ್ತು ಸಾರು ಮಾಡೋಣ ಅಂತ ಅಂದ್ಕೊಂಡೆ. ನನಗೂ ಹುಷಾರಿಲ್ಲ, ಅಭಿನವ್ಗೂ ಹುಷಾರಿಲ್ಲ, ನಂಜುಂಡೇಶ್ವರಿಗೆ ಲೈಟಾಗಿ ಹುಷಾರಿಲ್ಲ. ಮಳೆ ಅಂದರೆ ಮಳೆ, ಒಂದು ಚೂರೂ ಇಲ್ಲಿ ಮಳೆ ಕಮ್ಮಿನೇ ಆಗಿಲ್ಲ. ಒಂಥರ ಮೋಡ ಕವಿದ ವಾತಾವರಣ ಅಂತಾರಲ್ಲ, ಆ ಥರ ಇದೆ. ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಕೋಲ್ಡ್ ಆಗುತ್ತೆ. ನನಗಂತೂ ಆವಾಗ ಕೋಲ್ಡ್ ಆಗಬೇಕು, ಇವಾಗ ಕೋಲ್ಡ್ ಆಗಬೇಕು ಅಂತ ಏನೂ ಇಲ್ಲ. ಸುಮ್ಮನೆ ವಾತಾವರಣ ಚೇಂಜ್ ಆದರೆ ಸಾಕು, ನನಗೆ ಕೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರಿಬ್ಬರಿಗೂ ಹುಷಾರಿಲ್ಲದೆ ಇರೋದ್ರಿಂದ ಏನೂ ಅಡುಗೆಗಳನ್ನೇನೂ ಜಾಸ್ತಿ ಮಾಡ್ತಾಯಿಲ್ಲ. ಹಿಂದಿನ ದಿವಸನೇ ಕಡಲೆಕಾಳು ನೆನೆ ಹಾಕಿದ್ದೆ, ಅದ್ರ ಜೊತೆಲಿ ಸ್ವಲ್ಪ ಹೆಸರು ಕಾಳು ಹಾಕಿದ್ದೆ. ಕಾಳುಗಳನ್ನ ಬೇಯಕ್ಕೆ ಹಾಕ್ಬಿಟ್ಟು, ಇವಾಗ ಇದು ನನ್ನ ಟೈಮ್. ಕಾಳುಗಳು ಬೇಯೋಕ್ಕೆ ತುಂಬ ಹೊತ್ತು ತಗೊಳುತ್ತೆ. ನಾನು ಕುಕ್ಕರಿಗೆ ಹಾಕಲ್ಲ, ಯಾವಾಗಲೂ ಅಷ್ಟೇ ಅಡುಗೆಗಳನ್ನ ಈ ಥರ ಹಾಗೆ ಬೇಯಿಸೋದು ನನಗೆ ಇಷ್ಟ ಆಗುತ್ತೆ. ಅದಕ್ಕೇನು ಮಾಡ್ತೀನಿ, ಹಾಗೆ ಬೇಯಿಸ್ಕೊತೀನಿ. ಇವಾಗ ಒಂದು 3/4 ಗಂಟೆ ಏನೂ ಟೆನ್ಷನ್ ಇರಲ್ಲ. ಇವತ್ತು ಒಂದು ಹೋಲ್ ಡೇ ನಿಮ್ಗೆ ಏನೇನು ಮಾಡಬೇಕು ಅಂತ ಇರುತ್ತೋ ಅದನ್ನು ಲೀಸ್ಟ್ ಮಾಡ್ಕೋಬೋದು, ಕೂತ್ಕೊಳ್ಬೋದು. ನಿಮಗೇನಾದರೂ ಮಾತಾಡೋದಿದ್ರೆ ಮಾತಾಡ್ಕೋಬೋದು. ನಿಮ್ಮಲ್ಲಿ ನಿಮ್ಮನ್ನು ಕಂಡುಕೊಳ್ಳೋಕ್ಕೆ ಇದು ಒಂದು ಒಳ್ಳೆ ಟೈಮು. ಏನಾದರೂ ನಿಮ್ಮದು ಸ್ಪೆಷಲ್ ಅಂದರೆ ನಾನು ಇವತ್ತು ಏನು ಮಾಡಬೇಕು ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಮಾಡ್ಕೋಬೋದು. ನಾನಂತೂ ಒಂದು 3/4 ಗಂಟೆ ನನಗೆ ಏನೇನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿಕೊಂಡು ಇಟ್ಕೊತೀನಿ. ಇವಾಗ ಉಗುರು ಬೆಚ್ಚಗಿನ ನೀರು ಕುಡಿತಾ ಇದ್ದೀನಿ. 1 ಲೋಟ ಕುಡಿತೀನಿ. ನಾನು ಜಾಸ್ತಿ ನೀರು ಕುಡಿಯೋಲ್ಲ, ನನ್ನ ಕೈಲಿ ಜಾಸ್ತಿ ಕುಡಿಯೋಕ್ಕಾಗಲ್ಲ. ಮೇಂಟೆನೆನ್ಸ್ ಅನ್ನೋದು ಏನು ಗೊತ್ತಾ, ಒಂದು ದಿನ ಮಾಡಿಬಿಟ್ಟು ಬಿಡೋಕ್ಕಾಗಲ್ಲ. ಪ್ರತಿ ದಿವಸನೂ ಒಂದು ಮೇಂಟೆನೆನ್ಸ್ ಅಂತ ಇರಬೇಕು. ಆವಾಗ ಮಾತ್ರನೇ ಲೈಫಲ್ಲಿ ಪರ್ಫೆಕ್ಷನ್ ಅಂತ ಬರೋದು. ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಹಾಗೇ ಚೇಂಜ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ PCOD, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇದಂತೂ ಕರೆಕ್ಟ್ ಟೈಮ್ ಅಂತ ಅನಿಸುತ್ತೆ ನನಗಂತೂ. ಅದರಿಂದ ಸ್ವಲ್ಪ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಇತ್ತೀಚಿಗಂತೂ ಇನ್ನೂ ಜಾಸ್ತಿ ಮಾಡ್ತಾಯಿದ್ದೀನಿ ಮೇಂಟೈನ್ ಅಂತ. ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಕಡಲೆಕಾಳೆಲ್ಲ ಬೇಯಕ್ಕೆ ಹಾಕಿದೆ. ಈ ಕಡೆ ರೈಸಿಗೆ ಇಟ್ಟಿದ್ದೀನಿ. ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ರಾತ್ರಿಯೇ ಕೇಳಿರ್ತೀನಿ ಏನು ತಿಂಡಿ ಮಾಡಬೇಕು ನಿಮಗೆ ಅಂತ ಹೇಳಿಬಿಟ್ಟು. ಕೇಳಿದಾಗ ಅವರು ಮುದ್ದೆನೇ ಸಾಕು ಅಂತ ಹೇಳಿದರು. ಇಬ್ಬರು ಅಪ್ಪ ಮಗ ಇಬ್ಬರೂ. ಅದಕ್ಕೆ ಸಾರಿಗೆ ಏನು ಮಾಡಿದ್ದೀನಿ ಅಂದರೆ ಕರ್ಬೇವಿನ ಸೊಪ್ಪು ಹಾಕೋದೆ ಮರ್ತ್ಬಿಟ್ಟಿದ್ದೀನಿ. ನಾನು ಸಾಂಬಾರು ಪುಡಿಗೂ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಆದರೆ ಈ ಥರ ರುಬ್ಬಬೇಕಾದ್ರೆ ಒಂದು ಇಡೀ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಾರಿಗೊಂದು ಹೊಸ ಟೇಸ್ಟ್ ಬರುತ್ತೆ. ನೀವು ಕರ್ಬೇವಿನ ಸೊಪ್ಪು ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ. ಅದರಿಂದ ಏನು ಮಾಡ್ತೀನಿ, ಒಂದು ಹಿಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಕ್ತೀನಿ.
ಅನ್ನ ಮಾಡಿದ್ದೆ. ಮುದ್ದೆನ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಒಂದು 6:30 ಆ ಥರ ಮೇಲ್ ಮಾಡ್ತೀನಿ. ಯಾಕೆಂದರೆ ತಣ್ಣಗಾಗಿ ಬಿಟ್ಟಿರುತ್ತೆ ಅವರು ಇಬ್ಬರು ಎದ್ದೇಳೋ ಅಷ್ಟೊತ್ತಿಗೆ. ಅಭಿನವ್‌ಗೆ ಕೂಡ ಸ್ಕೂಲ್ ಟೈಮಿಂಗ್ಸ್ ಚೇಂಜ್ ಮಾಡಿದ್ದಾರೆ. ಅವನಿಗೆ ಬೇಗನೆ ಇದೆ ಇವಾಗ. ಅದಕ್ಕೆ ಒಂದು 6:30 ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಭಿನವ್ ಆಲ್ರೆಡಿ ಎದ್ದು ಓದ್ಕೊಂಡು ಕೂತ್ಕೊಂಡಿದ್ದ. ಏನಾದರೂ ಬೇಕಾ ಅಂತ ಕೇಳಿದೆ. ಇಲ್ಲ ನನಗೇನು ಬೇಡ ಅಂತ ಹೇಳ್ದ. ಅವನು ನೀರು ಕುಡಿದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಓದ್ಕೊಂಡು ಕೂತ್ಕೊತಾನೆ. ಅವ್ನಿಗೆ ಏನಾದರೂ ಬೇಕಾಗಿದ್ದರೆ ಮಾತ್ರ ಬಂದು ನಂಗೆ ಈ ಥರದ್ದು ಬೇಕು ಆ ಥರದ್ದು ಏನಾದರೂ ಹೇಳ್ತಾನೆ. ಅವನಿಗೂ ನೆಗಡಿ ಆಗಿದೆ. ಆದ್ದರಿಂದ ಅವನು ಏನೂ ಡಿಸ್ಟರ್ಬ್ ಏನೂ ಮಾಡ್ತಾಯಿಲ್ಲ. ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಓದ್ಕೊಂಡು ಕೂತಿದ್ದ. ನಾನು ಈಚೆಗಡೆ ಬಂದೆ. ಸ್ವಲ್ಪ ಅವಾಗ ತಾನೇ ಬೆಳಕು ಹರಿತಾ ಇತ್ತು. ಇನ್ನೂ ಒಂಥರ ನೋಡಿ, ಒಂಥರ ಹನಿ ಎಲ್ಲ ಹಾಗೇ ಬಿದ್ದೇ ಇರುತ್ತೆ. ಬಟ್ಟೆಗಳೇ ಒಣಗಿಲ್ಲಪ್ಪ. ನಮ್ಮ ಮನೇಲಂತೂ ಒಂದು ಜೋಲಿ ಪೂರ್ತಿ ಬಟ್ಟೆ ಇದೆ. ಎಲ್ಲಿಗೆ ಒಣಗಾಕ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಬಿಸಿಲು ಬಂದಾಗ ಓಡಿ ಹೋಗಿ ಒಂದು ಚಾಪೆ ಹಾಸ್ಬಿಟ್ಟು ಅಲ್ಲಿ ಹಾಕೋದು. ವಾತಾವರಣ ತಣ್ಣಗಾಗ್ತಿದ್ದಂಗೆ ತೊಗೊಂಡು ಬಂದು ಜೋಲಿ ಒಳಗಡೆ ಹಾಕೋದು. ಅದನ್ನು ಹಾಗೆ ಮಡಚಿಟ್ರೆ ವಾರ್ಡ್ರೋಬೆಲ್ಲ ವಾಸನೆ ಬಂದ್ಬಿಡುತ್ತೆ. ಅದಕ್ಕೇನು ಮಾಡ್ತೀನಿ, ಸ್ವಲ್ಪ ಚೆನ್ನಾಗಿ ಒಣಗಲಿ ಅಂತ. ವಾತಾವರಣ ಇನ್ನೂ ಸರಿಯೇ ಹೋಗಿಲ್ಲಪ್ಪ. ಅದು ಯಾವಾಗ ಸರಿ ಹೋಗುತ್ತೋ ಅಪ್ಪ ನನಗಂತೂ ಗೊತ್ತಿಲ್ಲ. ಅಷ್ಟೊಂದು ಬೇಜಾರಾಗಿಬಿಟ್ಟಿದೆ ಆಲ್ರೆಡಿ. ಮುದ್ದೆಗೆ ಇಟ್ಬಿಟ್ಟು ಹೋಗಿದ್ದೆ ನಾನು. ಮುದ್ದೆ ಮಾಡಿಬಿಟ್ಟು ಅಭಿನವ್ನ ಹೇಳಿದೆ, ಸ್ನಾನ ಮಾಡ್ಕೊಂಡು ಬಾ, ಮುದ್ದೆ ರೆಡಿಯಾಗಿದೆ ಅಂತ. ಅಭಿನವ್ ಬರೋ ಅಷ್ಟೊತ್ತಿಗೆ ಮುದ್ದೆ ಕಟ್ಕೊಟ್ಬಿಡೋಣ ಅಂತ ಅಭಿನವ್ಗೆ ಹೇಳಿದ್ದೆ. ಜಾಸ್ತಿ ನೀರಲ್ಲಿ ಆಟ ಆಡಬಾರ್ದು ಅಂತ. ಗಂಟೆಗಟ್ಟಲೆ ಸ್ನಾನ ಮಾಡ್ತಾನೆ ಈ ಚಳಿಗಾಲದಲ್ಲೂ. ಮುದ್ದೆ ಕಟ್ಟೋ ಅಷ್ಟೇ ಟೈಮು ನಿನಗೆ ಸ್ನಾನ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮುದ್ದೆ ಕಟ್ತಾಯಿದ್ದೀನಿ. ಇಲ್ಲಾಂದರೆ ಒಂದು ಗಂಟೆ ಆಟ ಆಡ್ತಾನೆ. ನೆಗಡಿ ಇನ್ನೂ ಕ್ಲಿಯರೇ ಆಗೋಲ್ಲ. ಹೇಳಷ್ಟು ಜಾಸ್ತಿ ಮಾಡ್ತಾರೆ ಮಕ್ಕಳು. ಅದರಿಂದ ಅಷ್ಟೇ ಟೈಮ್ ಹೇಳ್ತಾ ಇರ್ತೀನಿ, ಮುದ್ದೆ ರೆಡಿ ಆಗ್ತಾಯಿದೆ, ಬಂದಿಲ್ವಾ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಬರೀ ಮುದ್ದೆ ಅಷ್ಟೇನೆ. ಅನ್ನ ಅವನು ತಿನ್ನಲ್ಲ, ನಾನು ಏನೂ ತಿನ್ನು ಅಂತ ಏನು ಹೇಳಲ್ಲ. ಚಿಕ್ಕದೊಂದು ಮುದ್ದೆ ತಿಂದ್ಬಿಟ್ಟು ಸ್ಕೂಲಿಗೆ ಹೋಗ್ತಾನೆ. ನಾನು ಬೆಳಗ್ಗೆ ಎದ್ಬಿಟ್ಟು ಅವನಿಗೆ ಏನು ಹಾಲು, ಬಿಸ್ಕೆಟ್ಸು ಆ ಥರದ್ದೆಲ್ಲ ಏನೂ ಕೊಡಲ್ಲ. ಆ್ಯಸ್ ಯೂಶ್ವಲ್ ತಿಂಡಿ ಅಷ್ಟೇನೆ. ಬೆಳಗ್ಗೆ ಏನು ತಿಂಡಿ ಮಾಡ್ತೀನೋ ಅದನ್ನೇ ತಿನ್ನಿಸ್ತೀನಿ. ಬಾಕ್ಸಿಗೆ ಏನಾದರೂ ಬೇರೆ ಅವನೇನಾದರೂ ಕೇಳಿದ್ರೆ ಚಿಕ್ಕ ಪುಟ್ಟದ್ದು ಮಾಡಿಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟೇ. ಇವತ್ತು ಎಣ್ಣೆ ಐಟಮ್ಸ್ ಏನೂ ಮಾಡಿಲ್ಲ. ಹಪ್ಪಳ ಕೂಡ ಕರೆದಿಲ್ಲ. ಹಪ್ಪಳನೂ ಕರೆದಿಲ್ವಾ ಇವತ್ತು, ಹಪ್ಪಳನೂ ಕರೆದಿಲ್ವಾ ಅಂತ. ನಾನು ಹುಷಾರಿಲ್ಲದೆ ಇದ್ದಾಗ ಆ ಥರದ್ದೆಲ್ಲ ಏನೂ ಮಾಡಲ್ಲ. ಚಿಕ್ಕದೊಂದು ಮುದ್ದೆ ತಿಂದ್ಬಿಟ್ಟು ಸ್ಕೂಲಿಗೆ ಹೋಗು ಅಂತ ಹೇಳಿದೆ. ಆಯಿತು, ಓಕೆ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ದೆ. ಬೆಳಗ್ಗೆನೇ ಎದ್ದು ಈ ಥರ ಕೆಲಸ ಮಾಡ್ಕೊಂಬಿಟ್ರೆ ಇನ್ನು ಹೋಲ್ ಡೇ ಏನು ಬೇಕಿದ್ರೂ ಮಾಡ್ತಾಯಿರ್ಬೋದು. ನನಗಂತೂ ಇದು ಭಾಳ ಇಷ್ಟ ಆಗಿದೆ. ನಾನಂತೂ ಈ ಅಭ್ಯಾಸಗಳನ್ನ ಬಿಡೋದಕ್ಕೆ ಇಷ್ಟನೇ ಪಡಲ್ಲ. ರೂಢಿ ಮಾಡ್ಕೊಂಡಿದ್ದೀನಿ, ಹಾಗೆ ರೂಢಿಯಾಗೇ ಇರಲಿ. ಬಾಕ್ಸಿಗೆ ಅನ್ನ ಹಾಕಿ ಒಂದು ಕಡೆ ಇಡ್ತೀನಿ. ಅಂದರೆ ಬಿಸಿ ಇದ್ದಾಗಲೇ ಅದು ಮುಚ್ಚಿಟ್ಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೇನು ಮಾಡ್ತೀನಿ, ಹಾಕಿಬಿಟ್ಟು ಒಂದು ಕಡೆ ಇಟ್ಟಿರ್ತೀನಿ. ಅವನು ಹೋಗ್ಬೇಕಾದ್ರೆ ಅದನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ. ಸೋಪ್ ಸ್ಟೋನಲ್ಲೇ ಮತ್ತು ಮಡಕೆಲೆ ಅನ್ನ ಇದ್ದರೆ ಎಷ್ಟೊತ್ತಾದರೂ ಅದು ಹಾಗೆ ಬಿಸಿ ಬಿಸಿನೇ ಇರುತ್ತೆ. ಈ ಸೋಪ್ ಸ್ಟೋನ್ ಅಂತೂ ನೀವು ಆರಿಸ್ಬಿಟ್ಟು ಬಿಟ್ಟರೆ ತುಂಬ ಹೊತ್ತು ಸಾರು, ಮುದ್ದೆ ಎಲ್ಲ ಬಿಸಿ ಇರುತ್ತೆ. ಒಲೆ ಇದ್ಬಿಟ್ರಂತೂ ಮೇ ಬಿ ಇದು ರಾತ್ರಿವರೆಗೂ ಒಂಚೂರು ತಣ್ಣಗೆ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಅಷ್ಟೊಂದು ಬಿಸಿ ಬಿಸಿಯಾಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಹಾಗೇನೇ ಚೆನ್ನಾಗಿರುತ್ತೆ. ಒಂದು ಬಾಕ್ಸ್ ಪ್ಯಾಕಿಂಗ್ ಕೂಡ ಆಯಿತು. ಒಂಚೂರು ತರಾತುರಿ ಇಲ್ಲದೆ ನೀಟಾಗಿ ಕೆಲಸನೂ ಮಾಡ್ಕೋಬೋದು. ಒಂಥರ ಬೆಳಗ್ಗೆ ಎದ್ಬಿಟ್ರೆ ಒಂಥರ ಸಿಕ್ನೆಸ್ ಇರುತ್ತೆ. ಅದು ಮಾಡಬೇಕಾ, ಇದು ಮಾಡಬೇಕಾ, ಏನು ಮಾಡಬೇಕು ಅಂತ. ಆ ಥರದ್ದು ಏನೂ ಇಲ್ಲದೆ ನೋಡಿ, ಬೆಳಗ್ಗೆನೇ ಫ್ರೆಶ್ಶಾಗಿ ಎದ್ಬಿಟ್ರೆ ಒಂಚೂರು ಬೇಗ ಎದ್ದರೆ ಸಾಕು, ಎಲ್ಲ ಕೆಲಸಗಳು ಈಸಿಯಾಗುತ್ತೆ ಮತ್ತು ಕಂಫರ್ಟಬಲಾಗಿರುತ್ತೆ. ಯಾವುದೂ ಕಿರಿಕಿರಿ ಇರಲ್ಲ. ಎದ್ಬಿಟ್ಟು ಒಂದಷ್ಟು ದಿವಸ ಚೇಂಜಸ್ನ ನೋಡಿ, ಆವಾಗ ಅಭ್ಯಾಸ ನಾವೇ ಮಾಡ್ಕೋಬೇಕು ಅಂತ ಅನಿಸುತ್ತೆ. ನಾನೂ ಲೇಝಿನೇ. ನನಗೆ ಕ್ಲೀನ್ ಇರಬೇಕು ಅಷ್ಟೇ ಆಗಿತ್ತು, ಆದರೆ ನಾನು ಸ್ವಲ್ಪ ಲೇಝಿ ಇದ್ದೆ. ಆದರೆ ಈ ಅಭ್ಯಾಸಗಳನ್ನ ಬಿಡಬೇಕು ಅಂತಲೇ ಅನಿಸ್ತಾ ಇಲ್ಲ. ಅಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಇವಾಗ ಈ ಅಭ್ಯಾಸಗಳಿಗೆ. ನಾನು ತಿಂಡಿ ತಿನ್ನೋಣ ಅಂತ ತಟ್ಟೆಗೆ ಹಾಕ್ಕೊಂಡೆ. ಅಭಿನವ್ ಬಂದ, ತಿಂಡಿ ಎಲ್ಲ ತಿಂದಿದ್ದಾಗಿತ್ತು ಅವ್ನು ಕೂಡ. ನಂಜುಂಡೇಶ್ವರು ತಿಂಡಿ ತಿಂದ್ಬಿಟ್ಟು ಕೂತಿದ್ರು. ಅವ್ನ ಬಾಕ್ಸ್ನ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಕರೆಕ್ಟ್ ಟೈಮಿಗೆ ನಾನು ತಿಂಡಿ ಇಟ್ಕೊಂಡೆ. ಅವನು ಕೊಟ್ಬಿಟ್ಟು ಬಾಯ್ ಅಂತ ಹೇಳಿ ಕಳಿಸಿದ್ರೇ ಒಂದು ಸಮಾಧಾನ.
ಈ ಥರ ಅಭ್ಯಾಸಗಳಿಂದ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ. ಇನ್ನು ಹೋಲ್ ಡೇ ನಮ್ಮದೇ ಆಗಿರುತ್ತೆ. ಇಷ್ಟು ಬೆಳಗ್ಗೆನೇ ಎದ್ದು ಇಷ್ಟು ಮನೆ ಕೆಲಸ ಮುಗಿದ್ರೆ ಇನ್ನೊಂದು ಹಾರ್ ಏನಾದರೂ ಕ್ಲೀನಿಂಗ್ ಆ ಥರದ್ದು ಮಾಡ್ಕೊಂಡ್ಬಿಟ್ರೆ ನಾಳೆಗಿನೇ ಅಷ್ಟೇ ಫ್ರೆಶ್ ಆಗಿ ಡೇನ ಸ್ಟಾರ್ಟ್ ಮಾಡ್ಬೋದು. ಇದು ತುಂಬ ದಿವಸಗಳಿಂದ ನನ್ನ ರೂಟೀನ್ ಸೆಟ್ ಆಗಿದೆ. ಈ ರೂಟೀನಂತೂ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಈ ರೂಟೀನಲ್ಲಿ ನೆಮ್ಮದಿ, ಸಮಾಧಾನ, ಒಂದು ಪಾಸಿಟಿವ್ ಎನರ್ಜಿ, ಮತ್ತು ಬೇರೆ ಏನಾದ್ರು ನೀವು ಕೆಲ್ಸಕ್ಕೆ ಹೋಗ್ಬೇಕಾ ಅದು ಕೂಡ ಹೋಗ್ಬೋದು ಆರಾಮಾಗಿ. ಇದನ್ನು ರೂಢಿ ಮಾಡ್ಕೊಳ್ಳೋದು 1-2 ದಿವಸ ಕಷ್ಟ ಆಗುತ್ತೆ. ಆಮೇಲಿಂದ ಅತಿ ಸುಲಭ ಆಗುತ್ತೆ. ಈ ರೂಟೀನ್ನ ಬಾಡಿನೇ ಸೆಟ್ ಮಾಡ್ಕೊಳ್ಳುತ್ತೆ. ಅದೇ 3:30ಗೆ ಎಬ್ಬರಿಸುತ್ತೆ ನಿಮ್ಮನ್ನು. ನಾನು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು ಆಲ್. ಬಾಯ್ ಬಾಯ್.